ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಕೂಡ ಭಾರಿ ಇಳಿಕೆ. ಈಗ ಖರೀದಿ ಮಾಡಬೇಕಾ ಬೇಡವಾ? ದಿಢೀರಂತೆ ಮತ್ತೆ ಇಳಿಕೆ ಆಗ್ತಾ ಇದೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಕೂಡ. ಚಿನ್ನಾಭರಣ ಪ್ರಿಯರಿಗೆ ಕೊನೆಗೂ ಬಂತ ಗುಡ್ ನ್ಯೂಸ್. ಹೌದು ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾನೇ ಸ್ಪೆಷಲ್ ಆಗಿರಲಿದೆ. ಯಾಕೆಂದ್ರೆ ಇವತ್ತು ಕೂಡ ನಾವು ಮಾತನಾಡೋದು ಚಿನ್ನ ಬೆಲೆ ಯಾಕೆ ಇಳಿಕೆ ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇಳಿಕೆ ಆಗುತ್ತಾ, ಈಗ ಖರೀದಿ ಮಾಡಬೇಕಾ ಬೇಡವಾ, ಅಂಗಡಿಯಲ್ಲಿ ಜನ ಎಲ್ಲಿ ಮೋಸ ಹೋಗ್ತಾರೆ, ಕಡಿಮೆ ಬೆಲೆಗೆ ಚಿನ್ನ ಖರೀದಿ ಮಾಡುವ ಸೀಕ್ರೆಟ್ ಟ್ರಿಕ್ ಏನು, ಈ ಎಲ್ಲ ಮಾಹಿತಿಗಳನ್ನು ಸಂಪೂರ್ಣ ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ. ವಿಡಿಯೋನು ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಮತ್ತೆ ನೀವು ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ನೋಡ್ತಾ ಇದ್ರೆ ಅಂದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಯಾಕೆಂದ್ರೆ ಪ್ರತಿದಿನ ಚಿನ್ನ ಬೆಲೆಯಲ್ಲಿ ಕೂಡ ಮತ್ತು ಸರ್ಕಾರಿ ಯೋಜನೆ ಬಗ್ಗೆ ಫುಲ್ ಅಪ್ಡೇಟ್ ಕೊಡ್ತಾ ಇರುತ್ತೇವೆ. ಗೋಲ್ಡ್ ಸಿಲ್ವರ್ ಪ್ರೈಸ್ ಡ್ರಾಪ್. ವೀಕ್ಷಕರೇ, ಕಳೆದ ಕೆಲವು ದಿನಗಳಿಂದ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲೂ ಕೂಡ ಭಾರಿ ಇಳಿಕೆಗೆ ಕಾಣಿಸ್ತಾ ಇದೆ. ಒಂದು ದಿನ ₹1000 ಏರಿಕೆ, ಮತ್ತೊಂದು ದಿನ ₹1000 ಇಳಿಕೆ. ಇದು ಯಾಕೆ ಆಗ್ತಾ ಇದೆ ಗೊತ್ತಾ? ಮುಖ್ಯ ಕಾರಣ ಜಾಗತಿಕ ಪರಿಸ್ಥಿತಿ, ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ, ಡಾಲರ್ ವ್ಯಾಲ್ಯೂ ಕೂಡ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಟ್ರೇಡಿಂಗ್ ಏನೆಲ್ಲದರ ಪರಿಣಾಮವು ಈಗ ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಕಾಣಿಸ್ತಾ ಇದೆ. ಇವತ್ತು ಕರ್ನಾಟಕ 22 ಕ್ಯಾರೆಟ್ ಚಿನ್ನ ಮತ್ತು ಬೆಳ್ಳಿಯ ಮತ್ತೆ ಇಳಿಕೆ ಆಗಿದೆ. 24 ಕ್ಯಾರೆಟ್ ಚಿನ್ನದಲ್ಲೂ ಕೂಡ ದೊಡ್ಡ ಮಟ್ಟದ ಇಳಿಕೆ ಕಂಡಿದೆ. ಬೆಳ್ಳಿ ಬೆಲೆಯಲ್ಲೂ ಕೂಡ ಭಾರಿ ಬದಲಾವಣೆ ಆಗ್ತಾ ಇದೆ. ಮೊನ್ನೆ ₹3 ಲಕ್ಷ ಹತ್ತಿರ ಇದ್ದ ಬೆಳ್ಳಿ ಈಗ ಸಾಕಷ್ಟು ಇಳಿಕೆ ಕಂಡಿದೆ. ಇದು ಸಾಮಾನ್ಯ ಜನರಿಗೆ ಒಂದು ದೊಡ್ಡ ಅವಕಾಶ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಖ್ಯವಾಗಿ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಹೊರಬಂದಿದ್ದು ವೀಕ್ಷಕರೇ, ಭಾರತದಲ್ಲಿ ಬಂಗಾರ ಖರೀದಿ ಮಾಡೋದು ಸಂಖ್ಯೆ ಈಗಲೂ ತುಂಬಾ ಜಾಸ್ತಿ ಇದೆ. ಆದರೆ ಕೇಂದ್ರ ಸರ್ಕಾರ ಆಮದು ಸುಂಕ ಮತ್ತು GST ಮೂಲಕ ನಿಯಂತ್ರಣ ಮಾಡಲು ಪ್ರಯತ್ನ ಮಾಡ್ತಾ ಇದೆ. ಯಾಕೆಂದ್ರೆ ಭಾರತ ವಿಶ್ವದಲ್ಲಿ ದೊಡ್ಡ ಗೋಲ್ಡ್ ಸಂಪೋರ್ಟ್ ಮಾಡುವ ದೇಶಗಳ ಒಂದಾಗಿದೆ. ಚಿನ್ನ ಹೆಚ್ಚು ಖರೀದಿ ಮಾಡಿದ್ರೆ ಡಾಲರ್ ಹೊರಗೆ ಹೋಗುತ್ತದೆ, ದೇಶದ ಆರ್ಥಿಕತೆ ಒತ್ತಡ ಬರುತ್ತೆ. ಹೀಗಾಗಿ ಸರ್ಕಾರ ಇಂಡೈರೆಕ್ಟ್ ಆಗಿ ಜನ ಕಡಿಮೆ ಖರೀದಿ ಮಾಡಲಿ ಅಂತ ಟ್ಯಾಕ್ಸ್ ಹೆಚ್ಚಿಸಿರುತ್ತೆ ಸಾಧ್ಯತೆ ಇದೆ. ಆದರೆ ಒಂದು ಕಡೆ ಡಿಮ್ಯಾಂಡ್ ಕಡಿಮೆ ಆದರೆ ಇನ್ನೊಂದು ಕಡೆಗೆ ಇನ್ನಷ್ಟುಗಳು ಮತ್ತು ಗೋಲ್ಡ್ ಕಡೆ ಬರುತ್ತಿದ್ದಾರೆ. ಅದಕ್ಕಾಗಿ ಕೂಡ ಮಾರ್ಕೆಟ್ ಒಂದು ರೇಂಜ್ ಬೌಂಡ್ ನಲ್ಲಿ ಸಿಕ್ಕಾಕೊಂಡಿದೆ. ವೀಕ್ಷಕರೇ, ಈಗ ನಾವು ನೋಡ್ತಿರೋದು ಮಲ್ಟಿ ಕಮ್ಯುನಿಟಿ ಎಕ್ಸ್ಚೇಂಜ್ ಚಾರ್ಟ್. ಇಲ್ಲಿ ನೀವು ಕೂಡ ಗಮನಿಸಿ, ಗೋಲ್ಡ್ ಒಂದು ಸ್ಟ್ರಾಂಗ್ ಸಪೋರ್ಟ್ ರೇಂಜ್ ಹತ್ತಿರ ಬಂದಿದೆ. ಒಮ್ಮೆ ಈ ಸಪೋರ್ಟ್ ಬ್ರೇಕ್ ಆದರೆ ಇನ್ನೂ ದೊಡ್ಡ ಮಟ್ಟದ ಇಳಿಕೆ ಆಗಬಹುದು. ಆದರೆ ಮತ್ತೆ ರೆಸಿಸ್ಟೆನ್ಸ್ ಕ್ರಾಸ್ ಮಾಡಿದರೆ ಚಿನ್ನ ಮತ್ತು ಏಕಾಏಕಿ ಏರಿಕೆ ಆಗಬಹುದು. ಇದಕ್ಕೆ ಟ್ರೆಂಡಿಂಗ್ ಅನಾಲಿಸಿಸ್ ಅಂತ ಕರೀತಾರೆ. ಸಪೋರ್ಟ್ ಅಂದರೆ ಅಲ್ಲಿ ಬೆಲೆ ಮತ್ತೆ ಮೇಲೆ ಹೋಗುವ ಚಾನ್ಸ್ ಇರುತ್ತೆ. ರಿಟರ್ನ್ಸ್ ಅಂದರೆ ಅಲ್ಲಿ ಬೆಲೆ ನಿಲ್ಲುವ ಚಾನ್ಸ್ ಜಾಸ್ತಿ ಇರುತ್ತೆ. ಈ ಗೋಲ್ಡ್ ಮಾರ್ಕೆಟ್ ತುಂಬಾ ವ್ಯಾಲಿಟೈಲ್ ಆಗಿದೆ. ಹೀಗಾಗಿ ಇನ್ವೆಸ್ಟ್ಮೆಂಟ್ ಮಾಡುವವರು ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ಮುಖ್ಯವಾಗಿ ಜನ ಮೋಸ ಹೋಗ್ತಾರೆ ಗೊತ್ತಾ? ಬಹಳ ಜನ ಈ 3 ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. 18 ಕ್ಯಾರೆಟ್ ಚಿನ್ನವನ್ನು ಕೂಡ ಹಾಲ್ಮಾರ್ಕ್ ಇಲ್ಲದೆ ಖರೀದಿ ಮಾಡುವುದು. ವೀಕ್ಷಕರೇ, 18 ಕ್ಯಾರೆಟ್ ಅಂದ್ರೆ 75% ಮಾತ್ರ ಗೋಲ್ಡ್ ಇರಬೇಕು. ಆದ್ರೆ ಕೆಲವು ಅಂಗಡಿಗಳಲ್ಲಿ ಕಡಿಮೆ ಗೋಲ್ಡ್ ಇಟ್ಟುಕೊಡು 18ಕ್ಕೆ ಅಂತ ಮಾರ್ತಾರೆ. ನೀವು ಕೂಡ ಖರೀದಿ ಮಾಡುವಾಗ ಚಿನ್ನಗೆ ಕಾಣುತ್ತೆ, ಆದ್ರೆ ನಂತರ ಮಾರಾಟ ಮಾಡುವಾಗ ನಿಜ ಗೊತ್ತಾಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ಯಾವಾಗಲೂ ಕೂಡ BIS ಹಾಲ್ಮಾರ್ಕ್ ಇದ್ದ ಗೋಲ್ಡ್ ಮಾತ್ರ ಖರೀದಿ ಮಾಡಿ ಸ್ನೇಹಿತರೆ. ಬಿಲ್ ಇಲ್ಲದೆ ಖರೀದಿ ಮಾಡುವುದು ಇದು ತುಂಬಾ ಡೇಂಜರಸ್. ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಮಹಿಳೆಯರ ಲಿಮಿಟೆಡ್ ಕ್ವಾಂಟಿಟಿ ವರೆಗೂ ಕೂಡ ಗೋಲ್ಡ್ ಇಟ್ಟುಕೊಳ್ಳಬಹುದು. ಪುರುಷರು ಕೂಡ ಗೋಲ್ಡ್ ಇಟ್ಟುಕೊಳ್ಳಬಹುದು. ಆದರೆ ಪ್ರೂಫ್ ಕೇಳಿದ್ರೆ ಬಿಲ್ ಬೇಕಾಗುತ್ತೆ. GST ಬಿಲ್ ಇಲ್ಲದಿದ್ರೆ ಮುಂದೆ ಪ್ರಾಬ್ಲಮ್ ಆಗಬಹುದು. ಹೀಗಾಗಿ ಯಾವಾಗಲೂ ಕೂಡ ಪೇಪರ್ ಬಿಲ್ ತೆಗೆದುಕೊಳ್ಳಿ. ಇನ್ನೊಂದು ಮಿಸ್ಟೇಕ್ ಸ್ನೇಹಿತರೆ, ಜ್ಯುವೆಲರಿ ವೇಟ್ ನಲ್ಲಿ ಕೂಡ ಮೋಸ. ಬಹಳ ಜ್ಯುವೆಲರಿಗಳಲ್ಲಿ ಸ್ಟೋನ್ಸ್, ಬೀಡ್ಸ್, ಡಿಸಿಜನ್ ಮೆಟೀರಿಯಲ್ಸ್ ಇರುತ್ತೆ. ಆದರೆ ಅಂಗಡಿಗಳಲ್ಲಿ ಫುಲ್ ವೇಟ್ಗೆ ಗೋಲ್ಡ್ ರೇಟ್ ಹಾಕ್ತಾರೆ. ಇಲ್ಲಿ ಜನ ₹1000 ನಷ್ಟ ಹಾಕ್ತಾರೆ. 1 ಗ್ರಾಮ್ ವ್ಯತ್ಯಾಸ ಕೂಡ ಇದ್ದರೂ ಕೂಡ 10 ರಿಂದ 15 ಸಾವಿರ ರೂಪಾಯಿ ಡಿಫೆನ್ಸ್ ಬರುತ್ತೆ. ಹೀಗಾಗಿ ಜ್ಯುವೆಲರಿ ವೇಟ್ ನಲ್ಲಿ ಸ್ಟೋನ್ ವೇಟ್ ಮೈನಸ್ ಮಾಡಿಸಿ ಪೂರ ಗೋಲ್ಡ್ ವೇಟ್ ಬೆಲೆ ಬೇರೆ ಕೇಳಿ. ಈಗ ಎಲ್ಲರೂ ಕೂಡ ಮುಖ್ಯ ಪ್ರಶ್ನೆ, ಕಡಿಮೆ ಬೆಲೆಯಲ್ಲಿ ಗೋಲ್ಡ್ ಹೇಗೆ ಖರೀದಿ ಮಾಡುವುದು? ಇದಕ್ಕೆ ಒಂದು ಸಿಂಪಲ್ ಟ್ರಿಕ್ ಇದೆ. ಒಟ್ಟಿಗೆ 10 ಗ್ರಾಮ್ ಖರೀದಿ ಮಾಡಬೇಕಾ? ಮಾರ್ಕೆಟ್ ಇಳಿಕೆ ಆಗುವ ಸಮಯದಲ್ಲಿ 1 ಗ್ರಾಮ್ 2 ಗ್ರಾಮ್ ಸ್ವಲ್ಪ ಖರೀದಿ ಮಾಡಿ. ಇದರಿಂದ ಎವರೇಜ್ ಕೂಡ ಕಡಿಮೆ ಆಗುತ್ತೆ. ಅದಕ್ಕೆ ಸ್ಮಾರ್ಟ್ ಕೂಡ ಬೋಯಿಂಗ್ ಅಂತ ಕರೀತಾರೆ. ದೊಡ್ಡ
ಇನ್ವೆಸ್ಟ್ಗಳು ಕೂಡ ಇದೇ ಸ್ಟ್ರಾಟಜಿ ಫಾಲೋ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಗೋಲ್ಡ್ ಪ್ರೈಸ್ ಏನಾಗಬಹುದು? ವೀಕ್ಷಕರೇ, ಇದು ಒಂದು ಕೂಡ ಮುಖ್ಯವಾದ ವಿಷಯ. 22 ಕ್ಯಾರೆಟ್ ಮತ್ತು 24 ಕ್ಯಾರೆಟ್ನಲ್ಲಿ ಯಾವುದು ಬೆಸ್ಟ್? 24 ಕ್ಯಾರೆಟ್ ಪ್ಯೂರ್ ಗೋಲ್ಡ್, 22 ಕ್ಯಾರೆಟ್ ಜ್ಯುವೆಲರಿ ಮೇಕಿಂಗ್ ಗೋಲ್ಡ್. ಇನ್ವೆಸ್ಟ್ಮೆಂಟ್ಗೆ 24 ಕ್ಯಾರೆಟ್ ಉತ್ತಮ, ಆಭರಣಗಳಲ್ಲಿ 22 ಕ್ಯಾರೆಟ್ ಉತ್ತಮ. 18 ಕಡಿಮೆ ತೆಗೆದುಕೊಳ್ಳೋದು ಬೆಟರ್ ಅಲ್ಲ ಅಂತ ಹಲವರು ಹೇಳ್ತಾರೆ. ಹೀಗಾಗಿ ಕ್ವಾಲಿಟಿ ನೋಡಿಕೊಳ್ಳು ಖರೀದಿ ಮಾಡಿ. ಹಾಗಿದ್ರೆ ವೀಕ್ಷಕರೇ, ಇವತ್ತಿನ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳ ಸಂಪೂರ್ಣ ಮಾಹಿತಿ ಇದೇ ಆಗಿತ್ತು. ಈಗ ನಿಮ್ಮ ಪ್ರಕಾರ ಚಿನ್ನ ಸರಿಯಾದ ಬೆಲೆ ಎಷ್ಟು ಆಗಬೇಕು? ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನೀವು ಕೂಡ ಈಗ ಗೋಲ್ಡ್ ಖರೀದಿ ಮಾಡ್ತಾ ಇದ್ರೆ ಅಥವಾ ವೇಟ್ ಮಾಡ್ತಾ ಇದ್ರೆ ಅನ್ನೋದು ಕೂಡ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕುಟುಂಬದವರು ಕೂಡ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತು ಪ್ರತಿದಿನ ಇದೇ ತರ ಅಪ್ಡೇಟ್ ಕೊಡ್ತಾ ಇರ್ತೇವೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಅದೇ ತರ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತೆ ಸಿಗೋಣ.